ಸ್ನೇಹಿತರೆ, ಈ ತಿಂಗಳಿನಿಂದ ದೇಶಾದ್ಯಂತ ಜಾರಿಗೆ ಬರ್ತಿರೋ 8 ಹೊಸ ರೂಲ್ಸ್ ನಿಮ್ಮ ಗ್ಯಾಸ್ ಸಿಲಿಂಡರ್, ಕ್ರೆಡಿಟ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಮೇಲೆ ನೇರ ಪರಿಣಾಮ ಬೀರಲಿವೆ. ನಿಮಗಾಗುವ ನಷ್ಟ ತಪ್ಪಿಸಿಕೊಳ್ಳಬೇಕಾ? ಹಾಗಿದ್ರೆ ಈ ಪ್ರಮುಖ 8 ಬದಲಾವಣೆಗಳನ್ನು ತಕ್ಷಣ ತಿಳಿದುಕೊಳ್ಳಿ. ಮೊದಲನೆಯದಾಗಿ, ಪ್ರತಿಯೊಂದು ತಿಂಗಳಂತೆ ಈ ಬಾರಿಯೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಚ್ಚಾ ತೈಲ ದರಕ್ಕೆ ಅನುಗುಣವಾಗಿ ವಾಣಿಜ್ಯ ಮತ್ತು ಗೃಹ ಬಳಕೆ LPG ಸಿಲಿಂಡರ್ಗಳ ಬೆಲೆಯಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಎರಡನೆಯದಾಗಿ, ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಜುಲೈ 31 ಕೊನೆ ದಿನಾಂಕವಾಗಿತ್ತು. ಇನ್ಮುಂದೆ ಲೇಟ್ ಆಗಿ ಟ್ಯಾಕ್ಸ್ ಫೈಲ್ ಮಾಡುವವರಿಗೆ 1,000 ರಿಂದ 5,000 ರೂಪಾಯಿ ವರೆಗೆ ದಂಡ ಬೀಳಲಿದೆ. ಜೊತೆಗೆ ಸಲ್ಲಿಸಿದ ITR ಅನ್ನು 30 ದಿನಗಳೊಳಗೆ ವೆರಿಫೈ ಮಾಡುವುದು ಕಡ್ಡಾಯ. ಮೂರನೆಯದಾಗಿ, ಥರ್ಡ್ ಪಾರ್ಟಿ ಆಪ್ ಗಳ ಮೂಲಕ ಕ್ರೆಡಿಟ್ ಕಾರ್ಡ್ ಬಳಸಿ ಮನೆ ಬಾಡಿಗೆ ಅಥವಾ ಸ್ಕೂಲ್ ಕಾಲೇಜು ಫೀಸ್ ಪಾವತಿಸಿದರೆ 1% ಎಕ್ಸ್ಟ್ರಾ ಚಾರ್ಜ್ ಬೀಳಲಿದೆ. ಹಾಗೆಯೇ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ರಿವಾರ್ಡ್ ಪಾಯಿಂಟ್ ಗಳ ನಿಯಮದಲ್ಲೂ ಬದಲಾವಣೆ ಮಾಡಲಾಗಿದೆ. ನಾಲ್ಕನೆಯದಾಗಿ, ಸಾಲು ಹಬ್ಬಗಳು ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಇರುವುದರಿಂದ ಈ ತಿಂಗಳಲ್ಲಿ ಬ್ಯಾಂಕ್ ಗಳಿಗೆ ಹಲವು ದಿನಗಳ ಕಾಲ ರಜೆ ಇರಲಿದೆ. ಬ್ಯಾಂಕ್ ಕೆಲಸಗಳಿದ್ದಲ್ಲಿ ರಜಾಪಟ್ಟಿ ಚೆಕ್ ಮಾಡಿಕೊಂಡು ಪ್ಲಾನ್ ಮಾಡಿ. ಆದರೆ UPI ಹಾಗೂ ಆನ್ಲೈನ್ ಬ್ಯಾಂಕಿಂಗ್ ಸೇವೆಗಳು ಎಂದಿನಂತೆ ಸಿಗಲಿವೆ. ಐದನೆಯದಾಗಿ, ತೈಲ ಕಂಪನಿಗಳು ವಿಮಾನ ಇಂಧನ ದರ, PNG ಹಾಗೂ CNG ಗ್ಯಾಸ್ ದರವನ್ನು ಅಗತ್ಯಕ್ಕೆ ತಕ್ಕಂತೆ ಪರಿಷ್ಕರಣೆ ಮಾಡಲಿವೆ. ಆರನೆಯದಾಗಿ, ನಕಲಿ ಕರೆಗಳು ಹಾಗೂ ಸೈಬರ್ ಫ್ರಾಡ್ ತಡೆಯಲು ಹೊಸ ನೆಟ್ವರ್ಕ್ ಫಿಲ್ಟರ್ ಗಳನ್ನು ತರಲಾಗುತ್ತಿದೆ. ಜೊತೆಗೆ ಹೊಸ ಸಿಮ್ ಪಡೆದ ತಕ್ಷಣ MNP ಸೌಲಭ್ಯ ಬಳಕೆಗೆ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಲಿದೆ. ಏಳನೆಯದಾಗಿ, ಬ್ಯಾಂಕ್ಗಳು ನೀಡುತ್ತಿದ್ದ ವಿಶೇಷ ಅವಧಿಯ ಹೈಲ್ಡ್ ಫಿಕ್ಸ್ಡ್ ಡಿಪಾಸಿಟ್ ಆಫರ್ ಗಳ ಗಡುವು ಮುಗಿದಿದ್ದು ಇನ್ಮುಂದೆ ಸಾಮಾನ್ಯ ಬಡ್ಡಿ ದರಗಳಷ್ಟೇ ಸಿಗಲಿವೆ. ಎಂಟನೆಯದಾಗಿ, ವ್ಯಾಪಾರಿಗಳು ಮತ್ತು ಉದ್ಯಮಿಗಳಿಗೆ ಅನುಕೂಲವಾಗುವಂತೆ GST ಪೋರ್ಟಲ್ ನಲ್ಲಿ ಇನ್ವಾಯ್ಸಿಂಗ್ ಹಾಗೂ ವೇ ಬಿಲ್ ವ್ಯವಸ್ಥೆಯನ್ನು ನವೀಕರಿಸಲಾಗುತ್ತಿದೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹೀಗೆ ದಿನನಿತ್ಯದ ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.